ಮನೆಗೆ ಹೋದಂತಹ ಸಮಯ. ಸೊ ಶುಭ ಅವ್ರ ಮನೆಯಲ್ಲಿ ಅವಳು ಸಹ ಸಾಯಿಬಾಬಾ ವ್ರತ ಮಾಡಿದ್ಲು. ಸೊ ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ಮಾಡಿದಂತಹ ಸಾಯಿಬಾಬಾ ಫೋಟೋನ ತೊಗೊಂಡು ಹೋಗಿದ್ವಿ. ದೊಡ್ಡದಾಗಿ ಚೆನ್ನಾಗಿ ಕಾಣುತ್ತೆ ಪೂಜೆಗೆ ಇಟ್ಟರೆ ಅಂತ ಹೇಳಿ. ಸೊ ಅದಕ್ಕಿಂತ ಮೊದಲ ಪದ್ಧತಿ ನಾವು ಚಪ್ಪಲಿ ಹಾಕ್ಕೊಳ್ದೆ ಹೋಗಿದ್ವಲ್ಲ. ಸೊ ಬಾಬಾ ಫೋಟೋನ ಹಿಡ್ಕೊಂಡು ಹೋಗಿದ್ರಿಂದ ಕಾಲನ್ನ ತೊಳೆದು ಬಾಬಂಗೆ ಆರತಿ ಮಾಡಿ ಮನೆಯೊಳಗಡೆ ಕರ್ಕೊಂಡಂತಹ ಕ್ಷಣ ನೋಡಿ. ಆ ಬಾಬನ ಫೋಟೋ ಅವ್ರ ಮನೆಗೆ ಹೋಗಬೇಕು ಅನ್ನೋ ಋಣ ಇತ್ತೇನೋ ಏನೋ. ಆ ಒಂದು ಕಾರಣಕ್ಕೆ ನಮ್ಮನೇಲೂ ಸಹ ಇದೆ, ನಮ್ಮ ಮನೇಲೂ ಸಹ ಬಾಬಾ ಅನುಗ್ರಹ ಇದೆ ಅನ್ನೋದು ಕಾರಣಕ್ಕೆ ಈಗ ಆರತಿ ಮಾಡ್ತಾ ಇದ್ದಾಳೆ. ಆರತಿ ಮಾಡಾದಮೇಲೆ ಸೊ ಈಗ ಒಳಗಡೆ ಕರ್ಕೊಂಡು ಹೋಗ್ತೀವಿ ಬಾಬನ್ನ. ತುಂಬಾ ಖುಷಿ ಆಯಿತು. ಅವಳು ಅಷ್ಟೇ ಮೊದಲಿಂದನೂ ಸಹ ಬಾಬನ ಭಕ್ತೆ ಅಂತಲೇ ಹೇಳ್ಬೋದು. ನಾವೂ ಹಾಗೆ, ಶುಭನೂ ಹಾಗೆ. ಸೊ ಇಲ್ಲಂತೂ ಮಕ್ಕಳು ಸೇರಿಕೊಂಡು ಸಿಕ್ಕಾಪಟ್ಟೆ ಅವ್ರದ್ದೇ ಲೋಕ, ತೀಟೆ, ಆಟ ಎಲ್ಲ ಮಿಕ್ಸಪ್ ಆಗಿಬಿಟ್ಟಿದ್ರು ಅಂತಲೇ ಹೇಳ್ಬೋದು. ಇನ್ನು ಇವರು ಶುಭ ಅವರ ಓರ್ಗಿತ್ತಿ ಅವರು ರಂಗೋಲಿನ ಸಹ ಬಿಡ್ತಾಯಿದ್ರು. ಎಲ್ಲನೂ ಸಹ ಆಲ್ಮೋಸ್ಟ್ ತುಂಬಾ ಹೆಲ್ಪ್ ಮಾಡಿದ್ರು ಅಂತಲೇ ಹೇಳ್ಬೋದು ರೇಖಾ ಅವರು. ರಂಗೋಲಿನ ಬಿಡ್ತಾಯಿದ್ರು, ಬೊಸ್ಲಿಗೆ ಅರಿಶಿನ ಕುಂಕುಮನ ಹಾಕಿ. ಹಾಗೆ ಒಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀವಿ ಅಷ್ಟೇ. ಸೊ ನೀವು ಸಹ ಸಾಯಿಬಾಬಾ ಪೂಜೆನ ಆಲ್ರೆಡಿ ನನ್ನ ವ್ಲಾಗಲ್ಲಿ ನೋಡಿರ್ತೀರ. ಈಗ ಶುಭ ಅವ್ರ ಮನೆಯೂ ಸಹ ಅದೇ ರೀತಿಯಾದಂತಹ ಪೂಜೆನ ಅಲಂಕಾರನ ಮಾಡಿದ್ದೀವಿ. ನಾನು ಶುಭ ರೇಖಾನೇ ಸೇರಿ ಮಾಡಿದಂತಹ ಹೂವಿನ ಅಲಂಕಾರ ಸಿಂಪಲಾಗಿ ಮಾಡಿದ್ರೂ ಸಹ ತುಂಬಾ ಚೆನ್ನಾಗಿತ್ತು. ಇನ್ನು ಈ ಅಜ್ಜಿ ತಾತ ಎಲ್ಲ ಕೂತಿದ್ರು, ಹಾಗೆ ಒಂದು ಕ್ಲಿಪ್ಪಿಂಗ್ನ ಹಿಡಿದು ಸೊ ಹಾಗೆ ರಂಗೋಲಿನ ಬಿಡ್ತಾ ಇದ್ದನ್ನು ಸಹ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಬಾಬಾ ಕಾಣಿಸ್ತಿದ್ರು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಬಾಬಾ ಕಾಣಿಸ್ತಿದ್ರು ಅಂತಲೇ ಹೇಳ್ಬೋದು. ಸೊ ಎಲ್ಲನೂ ರೆಡಿಯಾಗಿ ಶುಭನೂ ಸಹ ರೆಡಿಯಾಗಿ ಬಂದು ದೀಪನ ಹಚ್ತಾ ಇದ್ದರೆ ಅವಳಿಗೆ ಏನು ಸಂಕಲ್ಪ ಮಾಡಿಕೊಂಡು ಈ ಒಂದು ಪೂಜೆನ ಶುರು ಮಾಡಿದಳು ಆದಷ್ಟು ಅವಳಿಗೆ ಒಳ್ಳೆಯದನ್ನೇ ಆಗಲಿ. ಮೊದಲಿಂದನೂ ಅಷ್ಟೇ ಅವಳು ಸಾಯಿಬಾಬನ ಭಕ್ತೆ, ನಾವು ಸಾಯಿಬಾಬನ ಭಕ್ತೆ. ಈಗ ಮೊನ್ನೆ ಪೂಜೆ ಶುರು ಮಾಡಿದವರಲ್ಲ, ನಾನಾಗಲಿ ಅವಳಾಗಲಿ. ಬಹಳ ವರ್ಷಗಳ ನಂತರ ನಾನು ಮದುವೆ ಮುಂಚೆನೂ ಸಹ ಬಾಬಾ ವ್ರತ ಮಾಡಿದ್ದೆ. ಅವಳು ಸುಮಾರು ಸರಿ ಮದುವೆ ಮುಂಚೆ ಬಾಬನ ವ್ರತ ಮಾಡಿದ್ದಾಳೆ. ಸೊ ಮದುವೆ ಆದಮೇಲೆ ಕಲ್ತಿದ್ವಿ ಅಂತ ಅಲ್ಲ, ಬಟ್ ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಂಡಿದ್ದೀವಿ ಅಷ್ಟೇ. ಮದುವೆಗಿಂತ ಮುಂಚೆನೂ ನಾನು ಬಾಬಾ ವ್ರತ ಒಂದು ಸಾರಿ ಮಾಡಿದ್ದೀನಿ, ಅವಳು ಸಹ ಸುಮಾರು ಸರಿ ಮಾಡಿದ್ದಾಳೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ದೀಪ ಎಲ್ಲ ಹಚ್ಚಿದ್ಮೇಲೆ ಅಭಿಷೇಕಕ್ಕೂ ಸಹ ರೆಡಿ ಮಾಡಿ ಎಲ್ಲ ಇಟ್ಕೊಂಡಿದ್ರು. ಸೊ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಸಿಂಪಲಾಗಿ ಮಾಡ್ತೀವೋ ಗ್ರ್ಯಾಂಡಾಗಿ ಮಾಡ್ತೀವೋ ಅದು ಸೆಕೆಂಡ್ರಿ. ಬಾಬಾ ಯಾವ ರೀತಿ ನಮಗೆ ಹೊಲಿತಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟು. ಸೊ ಆಡಂಬರ ಆಗಿರ್ಬೋದು ಅಥವಾ ಮಾಡಬೇಕಲ್ಲ ಅಂತ ಮಾಡಿದ್ರೆ ಯಾವ ದೇವರೂ ಸಹ ಒಲಿಯಲ್ವಂತೆ. ಈ ರೀತಿ ತುಂಬಾ ಮನಸ್ಪೂರ್ವಕವಾಗಿ ಯಾರು ಬಾಬಾ ಭಕ್ತರಿದ್ದಾರೋ ಅವ್ರು ಯಾರೆಲ್ಲ ವೀಡಿಯೋ ನೋಡ್ತಿದ್ರೋ ಎಲ್ರಿಗೋಸ್ಕರ ಈ ವಿಡಿಯೋ ನಿಜವಾಗ್ಲೂ ತುಂಬ ಸರಿ ಅವಳಿಗೋಸ್ಕರ ಬಾಬಾ ತನ್ನ ಮುಡಿಯಿಂದ ಹೂವು ಸುಮಾರು ಸರಿ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಸೊ ಈಗ ಅಭಿಷೇಕಕ್ಕೆ ಆಲ್ಮೋಸ್ಟ್ ಎಲ್ಲ ರೆಡಿ ಇದೆ. ಆಲ್ಮೋಸ್ಟ್ ಅವಳು ಬೆಳಗ್ಗೆನೂ ಮಾಡಿದ್ಲು. ಈಗ ಸಂಜೆ ಅಭಿಷೇಕ ಸ್ವಲ್ಪ ಜನ ಇದರಿಂದ ಸಂಜೆನೂ ಸಹ ಪೂಜೆ ಸಮಯದಲ್ಲಿ ಅಭಿಷೇಕನ ಮಾಡಬೇಕಲ್ವ. ಸೊ ಈಗ ಮೊದಲಿಗೆ ಸ್ವಲ್ಪ ನೀರನ್ನ ಹಾಕಿ ಅಭಿಷೇಕನ ಮಾಡ್ತಾಯಿದ್ದೀವಿ. ಸೊ ಮೊದಲಿಗೆ ಅವಳು, ಅವರ ಹಸ್ಬೆಂಡು ಹಾಗೆ ಪಾಪು ಮೂವರೂ ಸೇರಿ ಸಾಯಿಬಾಬನಿಗೆ ಅಭಿಷೇಕನ ಶುರು ಮಾಡಿದ್ರು ಅಂತಲೇ ಹೇಳ್ಬೋದು. ಇದು ಅವಳು 9 ವಾರದಿಂದ ಮಾಡ್ಕೊಬಂದಿರುವಂತಹ ಪುಟ್ಟದಾದ ನಮ್ಮ ಮುದ್ದಾದ ಬಾಬಾ ಅಂತ ಹೇಳ್ಬೋದು. ಅದಕ್ಕೆ ಈಗ ಅಭಿಷೇಕ ಶುರು ಆಗುತ್ತೆ ನೋಡಿ. ಮೊದಲಿಗೆ ಹಾಲು, ನೀರು ಪ್ರತಿಯೊಂದನ್ನು ಸಹ ಮಾಡಬೇಕು. ಈಗ ಮೊದಲಿಗೆ ನೀರನ್ನ ಹಾಕಿ ಶುದ್ಧವಾದ ನೀರನ್ನು ಹಾಕಬೇಕು. ಆಲ್ರೆಡಿ ನಿಮಗೆ ಬಾಬಾ ವ್ರತ ಹೇಗೆ ಮಾಡಬೇಕು ಅನ್ನೋ ವಿಡಿಯೋ ನನ್ನ ಚಾನಲ್ನಲ್ಲಿ ಕಂಪ್ಲೀಟಾಗಿ ವಿಡಿಯೋ ಇದೆ, ಅದನ್ನು ಸಹ ನೀವು ಹೋಗಿ ನೋಡ್ಬೋದು ಅಂತಲೇ ಹೇಳ್ಬೋದು. ಮೊದಲಿಗೆ ಹಾಲಿನ ಅಭಿಷೇಕ, ನಂತರ ಮೊಸರು, ನಂತರ ಜೇನುತುಪ್ಪ, ತುಪ್ಪ, ಕಲ್ಲು ಸಕ್ಕರೆ, ಡ್ರೈ ಫ್ರೂಟ್ಸ್ಗಳು, ಇನ್ನೂ ನಮ್ಮ ಕೈಲಾದಷ್ಟು ನಾವು ಹೇಗೆ ಮಾಡ್ತೀವೋ ಅದ್ರ ಮೇಲೆ ಪಂಚಾಮೃತ ಅಂತ ಹೇಳಿದ್ರೆ ಇದಿಷ್ಟನ್ನು ನಾವು ಆ್ಯಡ್ ಮಾಡಲೇಬೇಕಾಗುತ್ತೆ. ಸೊ ನೀವು ಸಹ ಮೊದಲನೇ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರು ಆದಷ್ಟು ಪೂರ್ತಿ ವಿಡಿಯೋನ ನೋಡಿ ಆ ಸಾಯಿಬಾಬಾ ಅನುಗ್ರಹ ನಿಮ್ಮೆಲ್ರಿಗೂ ಸಹ ಸಿಗಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಕಂಪ್ಲೀಟಾಗಿ ವಿಡಿಯೋ ನೋಡಿ ಆ ಒಂದು ಪೂಜೆಯಲ್ಲಿ ನೀವು ಪಾಲ್ಗೊಂಡ್ರೆ ನಿಮಗೂ ಸಹ ಖುಷಿಯಾಗುತ್ತೆ. ಅಟ್ಲೀಸ್ಟ್ ಆ ಪೂಜೆ ಮಾಡುವಂತಹ ಶಕ್ತಿ ಆ ದೇವ್ರು ನಮಗೆ ಕೊಡೋವರೆಗೂ ಸಹ ಈ ರೀತಿಯಾದಂಥ ಪೂಜೆ ಸಿಕ್ಕಲ್ಲಿ ಹೋಗಿ ಆ ಪೂಜೆಗೆ ಪಾರ್ಟಿಸಿಪೇಟ್ ಮಾಡಿ. ಪಾರ್ಟಿಸಿಪೇಟ್ ಅನ್ನೋದಕ್ಕಿಂತ ಹೆಚ್ಚಾಗಿ
ನೀವು ಆ ಒಂದು ಪೂಜೆಗೆ ಹೋಗಿ ಬರ್ಬೋದು. ನಮ್ಮ ಕೈಯಲ್ಲಿ ಯಾವಾಗ ಆಗುತ್ತೆ, ಆ ಬಾಬಾ ನಮ್ಮ ಕೈಯಲ್ಲಿ ಯಾವಾಗ ಮಾಡಿಸ್ಕೊಳಕ್ಕಾಗುತ್ತೆ ಆವತ್ತಿನ ದಿನವೇ ನಾವು ಸಹ ಬಾಬಾ ಪೂಜೆ ಮಾಡೋಕ್ಕಾಗೋದು. ಈಗ ಹಾಲಿನ ಅಭಿಷೇಕ, ಮೊಸರಿನ ಅಭಿಷೇಕ, ಜೇನುತುಪ್ಪ, ತುಪ್ಪ, ಕಲ್ಸಕ್ಕರೆ, ಡ್ರೈ ಫ್ರೂಟ್ಸು ಪ್ರತಿಯೊಂದನ್ನು ಸಹ ಹಾಕಿ ಇಲ್ಲಿ ಪಂಚಾಮೃತನ ರೆಡಿ ಮಾಡಿ ಆಯಿತು. ಈಗ ಪ್ರತಿಯೊಬ್ಬರೂ ಸಹ ಕೇಳ್ಬೋದು, ಬಾಬಾ ಭಕ್ತರು ಕೆಲವರು ಒಂದೊಂದು ರೀತಿಯಲ್ಲಿ ಮಾಡ್ತಾರೆ ಅಂತ. ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಸಾಯಿಬಾಬಾ ವ್ರತದ ಬುಕ್ಕೇ ಸಿಗುತ್ತೆ. 9 ವಾರ ನಾವು ಆ ಒಂದು ವ್ರತದ ಬುಕ್ನ ಓದ್ತೀವಿ. ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಬೇಕು, ಅವರು ಇವರು ಹೇಳೋದು ಕೇಳೋಕ್ಕಾಗಲ್ಲ ಅಂದವರು, ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂದವರು ಸಾಯಿಬಾಬಾ ದೇವಸ್ಥಾನದಲ್ಲಿ ಸಿಗುವಂತಹ ಸಾಯಿ ವ್ರತದ ಬುಕ್ಕನ್ನ ತಗೊಂಡು ನೀವು ವ್ರತನ ಆರಂಭಿಸ್ಬೋದು. ನಾನು ಹೇಳಿದ್ನಲ್ಲ, ಯಾವುದೇ ಗುರುವಾರ ನಾವು ಶುರು ಮಾಡ್ಬೋದು. ಒಂದು ಸಂಕಲ್ಪ ಮಾಡಿಕೊಂಡು ಅದು ಏನಿದೆ ಅದನ್ನು ನಮ್ಮ ಮನಸ್ಸಲ್ಲಿ ನಾವು ಅಂದ್ಕೊಂಡು ಆ ಒಂದು ವ್ರತನ ನಾವು ಶುರು ಮಾಡ್ಬೋದು. ಸೊ ನಿಮಗೂ ಸಹ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರಿಗೂ ಸಹ ದೇವರು ಹೊಲಿಬೇಕು ಅಂತ ಹೇಳಿದರೆ ಸ್ವಲ್ಪ ಕಷ್ಟಪಡಬೇಕು. ಕಷ್ಟ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಉಪವಾಸ ಇದ್ದಾಗ ನಮ್ಗೆ ಆ ಒಂದು ಫೀಲೇ ಗೊತ್ತಾಗಲ್ಲ ನಾವು ಉಪವಾಸ ಇದ್ದೀವಿ ಅಂತ. ಸೊ ಅದಕ್ಕೋಸ್ಕರ ನಮಗೆ ಹೇಗಾಗುತ್ತೋ ನಮ್ಮ ಅನುಗುಣವಾಗಿ ಯಾವ ರೀತಿ ಆಗುತ್ತೋ ಆ ರೀತಿ ನಾವು ಬಾಬಾ ವ್ರತನ ಮಾಡ್ಬೋದು. ಸೊ ಇದೇ ರೀತಿ ಮಾಡಬೇಕು, ನಾವು ಹೀಗೆ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಇರೋಕ್ಕೆ, ನಾವು ಮನೇಲಿ ಈ ರೀತಿ ಮಾಡೋಕ್ಕಾಗಲ್ಲ, ನಮ್ಮ ಮನೆಗೆ ನಮಗೆ ಮಾಡೋಕ್ಕೆ ಸಮಯ ಇಲ್ಲ ಅಂದರೂ ನಾವು ಅಂದ್ಕೊಂಡಂತಹ ಪೂಜೆ ಮಾಡಿ ಸಾಯಿಬಾಬಾ ದೇವಸ್ಥಾನ ಸಹ ಅಲ್ಲಿರುವಂತಹ ಭಕ್ತಾದಿಗಳಿಗೆ ಬುಕ್ನ ಕೊಟ್ಟು ಅಲ್ಲೂ ಸಹ ಪೂಜೆನ ನಮಸ್ಕರಿಸ್ಬೋದು ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ಆಯಿತು ಅಂತಲೇ ಹೇಳ್ಬೋದು ಸಾಯಿಬಾಬಾ ಅಭಿಷೇಕ. ಸೊ ಅಭಿಷೇಕ ಆದಮೇಲೆ ಪೂಜೆ ಮಾಡುವಂತಹ ಸಮಯ, ಕಡ್ಡಿ ಹಚ್ಚಿ ಕೊಡುವಂತಹ ಸಮಯ, ಕಡ್ಡಿ ಹಚ್ಚಿ ಹಾಗೆ ಮಂಗಳಾರತಿ ಮಾಡಿದ್ರು ಅಂತಲೇ ಹೇಳ್ಬೋದು. ಸೊ ಪ್ರತಿಯೊಬ್ಬರಿಗೂ ಸಹ ಏನು ಗೊತ್ತಾ, ಆ ವ್ರತ ಮಾಡೋವರೆಗೂ ಯಾವ ರೀತಿ ನಾವು ವ್ರತ ಮಾಡ್ತೀವಿ ಅನ್ನೋದು ಗೊತ್ತಾಗಲ್ಲ. ಒಂದು ಸಾರಿ ಶುರು ಮಾಡಿದ್ರೆ ಆ ಒಂದು ವ್ರತ ಆಗಿರ್ಬೋದು, ಪೂಜೆ ಆಗಿರ್ಬೋದು, ನಾವು ಯಾವುದೇ ಕಾರಣಕ್ಕೂ ಅದನ್ನ ಬಿಡಲ್ಲ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ನೋಡಿ, ತುಂಬಾ ನಿಷ್ಕಲ್ಮಶವಾದಂತಹ ಮನಸ್ಸಲ್ಲಿ ನಾವು ವ್ರತನ ಶುರು ಮಾಡಬೇಕು ಅಥವಾ ಪೂಜೆನ ಶುರು ಮಾಡಬೇಕು. ನಮ್ಮ ಮನಸ್ಸಿಗೆ ಯಾವ ರೀತಿ ಅನಿಸುತ್ತೋ, ಯಾವ ರೀತಿ ನೇಮ ನಿಷ್ಠೆಯಿಂದ ಮಾಡಬೇಕು ಅಂತ ಅನಿಸುತ್ತೋ ಆ ರೀತಿ ನಾವು ವ್ರತನ ಶುರು ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸಂಕಲ್ಪ ಮಾತ್ರ 9 ವ್ರತಗಳಲ್ಲಿ ನೀವು ಮೊದಲನೇ ದಿನವೇ ನೀವು ಸಂಕಲ್ಪ ಮಾಡಿಕೊಂಡು ಬಾಬನಿಗೆ ನಮಸ್ಕರಿಸಿ ಆ ವ್ರತನ ಶುರು ಮಾಡಬೇಕಾಗುತ್ತೆ. ಈ ಕಡೆ ನಾವು ಪೂಜೆ ಪುನಸ್ಕಾರ ಅಂತಿದ್ರೆ ಆ ಕಡೆ ಮಕ್ಕಳು ಆಟ, ಕಿತ್ತಾಟ ಅಂತಲೇ ಹೇಳ್ಬೋದು. ಎಲ್ಲ ಪುಟಾಣಿ ಮಕ್ಕಳು 3 ಜನ ಸೇರ್ಕೊಬಿಟ್ಟಿದ್ರು. ಅದರಲ್ಲೂ ಒಬ್ರಿಗೆ ಬೇಕಾಗಿರೋ ಟಾಯ್ಸು ಇನ್ನೊಬ್ರಿಗೂ ಬೇಕು, ಇನ್ನೊಬ್ರಿಗೆ ಬೇಕಾಗಿರೋ ಟಾಯ್ಸು ಮತ್ತೊಬ್ರಿಗೂ ಬೇಕು. ಎಲ್ಲರಿಗೂ ಸಹ ನಾವು ಏನಪ್ಪ ಅಂತ ಹೇಳಿದ್ರೆ ಕಂಟ್ರೋಲ್ ಮಾಡಿ ಈ ಕಡೆ ಪೂಜೆ ಮಾಡೋ ತುಂಬಾ ರಿಸ್ಕ್ ಆಗಿಬಿಡುತ್ತೆ ಮಕ್ಕಳಿರೋ ಕಡೆ. ಆದರೆ ಏನು ಮಾಡ್ತೀರಾ, ಮಕ್ಕಳೂ ಸಹ ದೇವ್ರ ಸಮಾನ ಅಂತ ಹೇಳ್ಕೊಂಡು ಬಾಬನಿಗೆ ನಮಸ್ಕರಿಸಿ ಪೂಜೆನ ಶುರು ಮಾಡಿದ್ವಿ ಅಂತಲೇ ಹೇಳ್ತೀನಿ. ಸೊ ನಿಮಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ ಅಲ್ವಾ? ಇಷ್ಟ ಆಗಿದರೆ ಕಮೆಂಟ್ ಸೆಕ್ಷನ್ ಪಕ್ಕ ಹೈಪ್ ಪಾಯಿಂಟ್ಸ್ ಇರುತ್ತೆ. ಸೊ ನಿಮ್ಮ ಹೈಪ್ ಪಾಯಿಂಟ್ಸ್ನ ಕೊಡ್ಬೋದು. ಅದು ಯಾವುದೇ ರೀತಿ ದುಡ್ಡು ಕಟ್ಟಾಗಲ್ಲ, ದಯವಿಟ್ಟು ಯಾರ್ಯಾರೋ ಹೇಳೋ ಮಾತನ್ನ ನಂಬೇಡಿ. ಜಸ್ಟ್ ಹೈಪ್ ಪಾಯಿಂಟ್ಸ್ನ ನೀವು ಕೊಟ್ಟರೆ ನಮ್ಮ ಒಂದು ವಿಡಿಯೋ ರೆಫರ್ ಆಗುತ್ತೆ ಅನ್ನೋ ಒಂದು ಕಾರಣ, ಅಥವಾ ಏನೋ ಒಂದು ನಮಗೂ ಸಹ ನಾವು ಮಾಡಿರೋ ವಿಡಿಯೋಗೆ ಒಂದು ಪಾಯಿಂಟ್ಸ್ ಕೊಟ್ಟಿದ್ದಾರೆ ಅನ್ನೋ ರೀತಿಲಿ ಇರುತ್ತೆ. ಸೊ ಗೊತ್ತಿಲ್ಲದಿರೋರು ಪಕ್ಕದಲ್ಲಿ ಹೈಪ್ ಪಾಯಿಂಟ್ಸ್ ಅಂತ ಇರುತ್ತೆ, ಕಮೆಂಟ್ ಬಾಕ್ಸ್ ಸೆಕ್ಷನ್ ಪಕ್ಕ ಹೈಪ್ ಪಾಯಿಂಟ್ಸ್ ಇರುತ್ತೆ, ಅದನ್ನು ನೋಡಿ. ಸೊ ಹೀಗೆಲ್ಲ ಆಗಿ ಬಾಬನಿಗೆ ಅಭಿಷೇಕ ಆಗಿ ಬಾಬನಿಗೆ ಗಂಧನ ಇಡ್ತಾ ಇದ್ದೀವಿ. ಸೊ ಇದನ್ನೆಲ್ಲ ಇಟ್ಟು ಅದರ ಪೀಠಕ್ಕೆ ನಾವು ನಮ್ಮ ಬಾಬನ ಕರ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಕರ್ಕೊಂಡು ಹೋಗಿ ಪೀಠಕ್ಕೆ ಇಟ್ಟು ಅದಕ್ಕೆ ಸ್ವಲ್ಪ ಅಲಂಕಾರ ಮಾಡಿ, ದೊಡ್ಡ ಫೋಟೋಗೆ ಆಲ್ರೆಡಿ ಮಾಡಿಬಿಡಿದ್ವಿ. ಪುಟ್ಟದಾಗಿರುವಂತಹ ಬಾಬಕ್ಕೆ 9 ವಾರ ಅವಳು ಏನು ಪೂಜೆ ಮಾಡಿದ್ದು ಆ ಒಂದು ವಿಗ್ರಹಕ್ಕೆ ಅಲಂಕಾರನ ಮಾಡಬೇಕೀಗ. ಸೊ ತುಂಬಾ ಎಷ್ಟು ಆ ಫೋಟೋಗೆ ಆ ಹೂವು ಹಾಕಿದ ತಕ್ಷಣ ಒಂದು ಸೂಪರಾಗಿರುವಂತಹ ಕಳೆ ಬಂದ್ಬಿಡ್ತು ಅಂತಲೇ ಹೇಳ್ಬೋದು. ಸಾರ್ಥಕತೆ ಅಂತಾರಲ್ಲ, ಖಂಡಿತವಾಗ್ಲೂ ಸಹ ಈ ಫೋಟೋ, ಈ ಒಂದು ಅಲಂಕಾರ ನಮ್ಮ ಬಾಬನ ಮುದ್ದಾದ ಮುಗ್ಧಲ್ಲಿ ಇದೆ ಅಂತಲೇ ಹೇಳ್ಬೋದು. ಸೊ ನಿಮಗೂ ಸಹ ಮಾಡಬೇಕು ಅಂತ ಅನಿಸಿದ್ರೆ ಖಂಡಿತವಾಗ್ಲೂ ನನ್ನ ಚಾನಲಲ್ಲೇ ವಿಡಿಯೋ ಇದೆ, ಯಾವ ರೀತಿ ಬಾಬಾ ವ್ರತನ ಮಾಡಬೇಕು ಅಂತ, ನೀವು ಅಲ್ಲಿ ಹೋಗ್ಬೋದು. ಸೊ ಏನಪ್ಪ ಅಂತ ಹೇಳಿದ್ರೆ, ಈಗ ರೋಸ್ನ ನಾವು ತಲೆ ಮೇಲೆ ಇಡ್ತಿದ್ದೀವಿ. ಆ್ಯಕ್ಚುಲಿ ಏನು ಗೊತ್ತಾ, ನಮ್ಮ ಸಾಯಿಬಾಬನಿಗೆ ರೋಸ್ ಹೂವು ಅಂದರೆ ತುಂಬಾ ಇಷ್ಟ. ಸೊ ನಾವೆಷ್ಟು ರೋಸಿಂದ ಅಲಂಕಾರ ಮಾಡ್ತೀವೋ ಅಷ್ಟೇ ಬಾಬಾ ಬೇಗ ಹೊಲಿತಾರೆ ಅನ್ನೋ ಒಂದು
ಇಂಟೆನ್ಷನು. ಸೊ ಹಾಗೆ ಆಂಟಿ ಅಂದರೆ ಶುಭ ಅವರಮ್ಮ ಎಲ್ರಿಗೂ ಸಹ ಗಂಧನ ಇಟ್ಟು ಇಡ್ತಾಯಿದ್ರು. ಯಾಕಂತ ಹೇಳಿದ್ರೆ ಬಾಬುನಿಗೆ ಗಂಧ ತುಂಬ ಇಷ್ಟ ಅಲ್ವಾ. ಸೊ ನಾವು ಬಾಬಾ ಪೂಜೆಯಲ್ಲಿ ಇದ್ದೀವಿ ಅಂತ ಹೇಳಿದ್ರೆ ಆ ಗಂಧ ನಮ್ಮ ಹಣೆ ಮೇಲೆ ಇರಬೇಕು. ಆ ಒಂದು ಕಾರಣಕ್ಕೆ ಆಂಟಿ ಎಲ್ರಿಗೂ ಗಂಧನ ಇಟ್ಕೊಂಡು ಬಂದರು. ಸೊ ನಿಮಗೂ ಸಹ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಅವ್ರಿಗೂ ಸಹ ಇಲ್ಲಿಂದನೇ ಗಂಧದ ಲೇಪನ ಆಗಿದೆ ಅಂತಲೇ ಅಂದ್ಕೊತೀನಿ. ಸೊ ಎಲ್ರಿಗೂ ಸಹ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಲೈಕು ಕಮೆಂಟು ಮಾಡೋದನ್ನು ಮರಿಬೇಡಿ ಆಯಿತಾ. ನಾನು ಆಗಲೇ ಹೇಳಿದೆ 3 ಪುಟಾಣಿಗಳು ಅಂತ. ನೋಡಿ 3 ಪುಟಾಣಿಗಳು ಬರೀ ತರಲೆ ಎಲ್ಲರೂ ಒಂದೇ ಕಡೆ ಇದ್ಬಿಟ್ರೆ ಅಂತೂ ಅವ್ರಿಗೆ ಆಟ ಇರ್ಬೋದು, ಬಟ್ ಪೇರೆಂಟ್ಸ್ಗೆ ಹೆವಿ ಕಾಟ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ಗಣೇಶನಿಗೆ ಪೂಜೆ ಮಾಡಿ ಗಣೇಶನ ಆಹ್ವಾನ ಮಾಡಿ ಅದಕ್ಕೆ ಹಣ್ಣಂಪಲನ್ನ ಇಟ್ಟು ನೆಕ್ಸ್ಟು ಬಾಬಾಗೆ ಏನಂತಾರೆ ಅರ್ಚನೆನ ಮಾಡೋಕ್ಕೆ ಶುರು ಮಾಡಿದ್ರು. ಸೊ ಅರ್ಚನೆ ಮಾಡೋಕ್ಕಿಂತ ಮುಂಚೆ ಮಕ್ಕಳು ಆಡ್ತಾಯಿದ್ರು. ಆ ಒಂದು ಕ್ಲಿಪ್ಪಿಂಗ್ ಇದು. ಸೊ ಒಬ್ಬೊಬ್ಬರು ನೋಡಿ ಆ ಟಾಯ್ಸ್ಗಳಿಗೆ ಕಿತ್ತಾಟ. ನೋಡಿ ನನ್ನ ಹತ್ರ ಇದೆ, ನಿನ್ನ ಹತ್ರ ಇದೆ ಅಂತ ಅಂದ್ಕೊಂಡು, ಸೊ ಇವನು ಶುಭ ಅವ್ರ ಮಗ, ಇದು ಶುಭ ಅವ್ರ ವಾರ್ಗಿತಿ ಪಾಪು. ಸೊ 3 ಜನನೂ ಸಹ ನನಗೆ ಟಾಯ್ಸು ನಿನಗೆ ಟಾಯ್ಸು ಅಂತ ಕಿತ್ತಾಡ್ತಾಯಿದ್ರು. ಸೊ ಇದೆಲ್ಲ ಆದಮೇಲೆ ನಾನು ಹೇಳಿದೆ ಈಗ ಅರ್ಚನೆ ಮಾಡುವಂತಹ ಸಮಯ. ಸೊ ಅರ್ಚನೆ ಮಾಡೋಕ್ಕಿಂತ ಮುಂಚೆ ಆ ಅರ್ಚನೆಗೆ ಇಟ್ಟಿರುವಂತಹ ಹೂಗಳನ್ನ ಪ್ರತಿಯೊಬ್ಬರಿಗೂ ಸಹ ಅದನ್ನು ಮುಟ್ಟಿಸ್ಬೇಕು. ಅವರೂ ಸಹ ಸಂಕಲ್ಪನ ಮಾಡ್ಕೋಬೇಕು. ಆ ರೀತಿ ಆಗಿರುವಂತಹ ಒಂದು ಸಂಕಲ್ಪದ ಪೂಜೆ ಅಂತಲೇ ಹೇಳ್ಬೋದು. ಸೊ ನಿಮಗೂ ಸಹ ಏನೇ ಒಂದು ಡೌಟ್ಸ್ ಇದ್ರೂ ಸಹ ಕಮೆಂಟಲ್ಲಿ ಕೇಳ್ಬೋದು. ನಾನು ಸಹ ಕಮೆಂಟಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೇ ರೀತಿಯಾದಂತಹ ಇಲ್ಲ. ಅರ್ಚನೆಗಿಂತ ಮುಂಚೆ ಇಲ್ಲಿ ಅವಳು ಅಷ್ಟೋತ್ತರನ ಓದ್ತಿದ್ದಾಳೆ ಅಂತಲೇ ಹೇಳ್ಬೋದು. ಅಂದರೆ ಕಥಾ ಬುಕ್ನ ಹೋಗ್ತಾ ಇದ್ದಾಳೆ, ಸಾರಿ. ಕಥೆಗಳನ್ನ ಓದಿ ಕಥೆಯ ಮಧ್ಯದಲ್ಲಿ ಅಷ್ಟೋತ್ತರ ಬರುತ್ತೆ. ಆ ಸಮಯದಲ್ಲಿ ಅಷ್ಟೋತ್ತರನೂ ಸಹ ಓದ್ತಾಳೆ, ಅರ್ಚನೆಯೂ ಸಹ ಆಗುತ್ತೆ. ಸೊ ಕತೆ ಓದಿ ಮುಗಿಸಾದ್ಮೇಲೆ ಮತ್ತೆ ಒಂದ್ಸತಿ ಗಂಧದ ಕಡ್ಡಿನ ಹಚ್ಚಿ ಪೂಜೆನ ಆರಂಭಿಸಿದ್ರು ಅಂತಲೇ ಹೇಳ್ಬೋದು. ಸೊ ತುಂಬಾ ಚೆನ್ನಾಗಿ ಆಯಿತು. ಅವಳು ಅಂದ್ಕೊಂಡಿದ್ಲೋ ಇಲ್ವೋ, ಸೊ ಅದಕ್ಕಿಂತ ಜಾಸ್ತಿನೇ ಚೆನ್ನಾಗಿ ಆಯಿತು. ಯಾಕಂದರೆ ಆ ಒಂದು ಬಾಬಾನ ಯಾರ ಮನೆಗೆ ಆ ಬಾಬಾ ಹೋಗಬೇಕು ಅಂತಿರುತ್ತೋ ಅಥವಾ ಆ ಬಾಬಾದ ಭಕ್ತಿ ಹೇಗಿರಬೇಕು ಅಂತ ಹೇಳಿರುತ್ತೋ ಅದೇ ರೀತಿ ಆಗೋದು ಬಾಬಾ ಪೂಜೆನೂ ಸಹ. ನಾವು ಏನೇ ಅಂದ್ಕೊಂಡ್ರೂ ಸಹ ಆ ಬಾಬಾ ಆದಷ್ಟು ಬೇಗ ಕರುಣಿಸ್ತಾರೆ. ತಡ ಅಂತೂ ಮಾಡಲ್ಲ. ಯಾಕಂದರೆ ನಮಗೆ ಆಗಿರುವಂತಹ ಅನುಭವ ಆಗಿರ್ಬೋದು ಅಥವಾ ಬಾಬಂಗೆ ನಂಬುವಂತಹ ಜನ ಆಗಿರ್ಬೋದು. ಸೊ ಪ್ರತಿಯೊಬ್ಬರೂ ಸಹ ಇದೇ ರೀತಿಯಾದಂತಹ ಭಾವನೆಯಲ್ಲಿ ಇರ್ತೀವಿ. ಸೊ ಬಾಬಾನೇ ನಮ್ಮನ್ನು ಕಾಪಾಡ್ತಿರೋದು ಅಂತ. ಎಲ್ಲ ದೇವ್ರೂ ಒಂದೇ, ಅವರವರ ಇಷ್ಟವಾದಂತಹ ದೇವರು ಸಹ ಇರುತ್ತಲ್ವ. ಸೊ ಈಗ ಅರ್ಚನೆಗೆ ರೆಡಿ ಆಗ್ತಾ ಇದೆ. ಅದಕ್ಕೋಸ್ಕರ ಮೊದಲಿಗೆ ಪ್ರತಿಯೊಬ್ಬರೂ ಸಹ ಸಂಕಲ್ಪ ಮಾಡ್ಕೊಳ್ಳೋಕ್ಕೆ ಆ ಒಂದು ಹೂವು ಹಾಗೆ ಪ್ರತಿಯೊಂದೂ ಸಹ ಅಲ್ಲಿ ಪತ್ರೆಗಳೂ ಸಹ ಇದೆ. ಅದು ಎಲ್ಲನೂ ನಮಸ್ಕಾರ ಮಾಡ್ಕೋತಾ ಇದ್ದಾರೆ. ಸೊ ನಿಮಗೂ ಸಹ ಒಳ್ಳೇದಾಗಲಿ. ಇಲ್ಲಿಂದಲೂ ಸಹ ನಾವು ಸಹ ಕೇಳ್ತೀವಿ ನಿಮಗೂ ಒಳ್ಳೇದಾಗಲಿ ಅಂತ. ಸೊ ಪ್ರತಿಯೊಬ್ಬರೂ ಸಹ ವ್ಲಾಗ್ ನೋಡ್ತಿರೋರು ಕಂಪ್ಲೀಟಾಗಿ ನೋಡಿ. ನಿಮಗೆ ಪ್ರೊಸೀಜರ್ ಕ್ಲೀನಾಗಿ ಅರ್ಥ ಆಗುತ್ತೆ. ಅರ್ಧ ಬರ್ಧ ವ್ಲಾಗ್ ನೋಡಿದ್ರೆ ಖಂಡಿತವಾಗ್ಲೂ ಯಾವುದೇ ರೀತಿಯಾದಂತಹ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಮಕ್ಕಳಿಗೆ ಇನ್ನೇನು ಕೇಳ್ತೀವಿ ನಾವು, ವಿದ್ಯಾಭ್ಯಾಸ ಆರೋಗ್ಯ ಕೊಟ್ಟು ಕಾಪಾಡಪ್ಪ ಅಂತ. ಸೊ ಅದೇ ರೀತಿ ಎಲ್ಲ ಮಕ್ಳಿಗೂ ಸಹ ಒಳ್ಳೆ ರೀತಿಯಾದಂಥ ವಿದ್ಯಾಭ್ಯಾಸ ಕೊಡಲಿ. ಈಗ ಎಲ್ಲರಿಗೂ ಸಹ ಎಕ್ಸಾಮ್ ನಡೀತಾ ಇದೆ. ಒಳ್ಳೊಳ್ಳೆ ಮಾರ್ಕ್ಸ್ಗಳು ಅಂಕಗಳು ಬರಲಿ ಪ್ರತಿಯೊಬ್ಬರಿಗೂ. ಸೊ ಅದೆಲ್ಲ ಆದಮೇಲೆ ಅರ್ಚನೆನ ಮಾಡ್ತಾಯಿದ್ದಾರೆ. ಸೊ ನೋಡಿ ಯಾವ ರೀತಿ ಅವರ ಹಸ್ಬೆಂಡು ಅಷ್ಟೊತ್ತರನ ಹೋಗ್ತಾ ಇದ್ದಾರೆ, ಇವಳು ಅರ್ಚನೆನ ಮಾಡ್ತಾಯಿದ್ಲು. ಸೊ ತುಂಬಾ ಚೆನ್ನಾಗಿ ಆಯಿತು ಪೂಜೆ ಪುನಸ್ಕಾರ ಅಂತ. ಸ್ಟೆಪ್ ಬೈ ಸ್ಟೆಪ್ ಬುಕ್ಕಲ್ಲಿ ಹೇಗಿದೆ ಅದೇ ರೀತಿ ಕಂಪ್ಲೀಟಾಗಿ ಮಾಡಿದ್ಲು ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಆಯಿತು ಪೂಜೆ. ನೋಡಿ ಪ್ರತಿಯೊಂದೂ ಸಹ ಮೇಲ್ಗಡೆ ಇರೋ ಫೋಟೋಗಾಗಿರ್ಬೋದು, ಕೆಳಗಡೆ ಇರುವಂತಹ ವಿಗ್ರಹಕ್ಕೆ ಪ್ರತಿಯೊಂದಕ್ಕೂ ಸಹ ಅರ್ಚನೆನ ಇಲ್ಲಿ ಮಾಡ್ತಾಯಿದ್ದಾಳೆ. ಸೊ ನಿಮಗೂ ಸಹ ಕಂಪ್ಲೀಟ್ ಡೀಟೇಲ್ಸ್ ಬೇಕು ಅಂತ ಹೇಳಿದ್ರೆ ಸಾಯಿಬಾಬಾ ವ್ರತ ಕಥಾ ಬುಕ್ ಅಂತ ಬರುತ್ತೆ. ಅದನ್ನು ನೀವು ತಗೊಂಡು ಅದರಲ್ಲಿ ಇರುವಂತಹ ಕಥೆಗಳು ಹೇಗಿದೆ ಅಥವಾ ನಾವು ಮಾಡಬೇಕಾಗಿರುವಂಥ ಪೂಜೆ ಹೇಗಿದೆ ಆ ರೀತಿ ಕಂಪ್ಲೀಟಾಗಿ ಡೀಟೇಲ್ಸ್ ಇದೆ. ಅದು ನಾನು ಹೋಗ್ಬಿಡಿ ಏನು 23 ನಿಮಿಷ ಇದೆ ನಾನು ಹಾಕಿ ವೀಡಿಯೋ ನೋಡಲಿ ಅನ್ನೋ ಮನೋಭಾವನೆ ಬೇಡ. ದೇವರು ಒಳ್ಳೇದು ಮಾಡೇ ಮಾಡ್ತಾರಲ್ವ. ಆ 23 ನಿಮಿಷನೂ ನೀವು ನಮ್ಮನ್ನು ನೋಡ್ತಾ ಇರಲ್ಲ, ಸಾಯಿಬಾಬಾನೂ ಸಹ ಜೊತೆಯಲ್ಲಿ ನೋಡ್ತಿರ್ತೀರ ಅಲ್ವಾ. ಸೊ ಅದಾದಮೇಲೆ ನೋಡಿ ಚೀಕು ತರಲೆ ಮಾಡಿಕೊಂಡು ಒಂದು ಫೋಟೋಗೂ ಬರ್ತಾ ಇರಲಿಲ್ಲ. ಬಾರೋ ಬಾರೋ ಅಂತ ಕರ್ಕೊಂಡ್ರೂ ಸಹ ಬರ್ತಾ ಇದ್ದಿಲ್ಲ, ಹೆಜ್ಜೆ ಹೋಗ್ತಾ ಇದ್ದ.
ಸೊ ಇದೆಲ್ಲ ಆದಮೇಲೆ ಭಜನೆನ ಶುರು ಮಾಡಿಕೊಂಡು ಕೂತ್ಕೊಂಡಿದ್ವಿ. ಸೊ ಪ್ರತಿಯೊಬ್ಬರಿಗೂ ಸಹ ಅವ್ರವ್ರಿಗೆ ಯಾವ್ಯಾವ ಹಾಡುಗಳು ಬರುತ್ತೋ ಟಿ ವಿಲಿ ಟೇಪ್ ರೆಕಾರ್ಡ್ರಲ್ಲಿ ಹಾಕಿ ಬ್ಲೂಟೂತಲ್ಲಿ ಕನೆಕ್ಟ್ ಮಾಡಿ ಕೇಳ್ತಾಯಿದ್ವಿ, ಹಾಡ್ತಾಯಿದ್ವಿ, ಭಜನೆನ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ ಬಾಬಂಗೆ ತುಂಬಾ ಭಜನೆ ಆಗಿರ್ಬೋದು, ಧೂಪಗಳು ತುಂಬಾ ಇಷ್ಟ. ನಾವು ಧೂಪಗಳನ್ನ ಹಾಕಿ ಭಜನೆ ಮಾಡಿದ್ರೆ ತುಂಬಾ ಚೆನ್ನಾಗಿ ನೀವು ನೋಡ್ತಾ ಇರ್ಬೋದು. ನಾವು ಧೂಪ ಹಾಕಿರೋದಕ್ಕೆ ಆ ಒಂದು ವೆದರ್ ಆಗಿರುತ್ತೆ. ವೆದರ್ ಅನ್ನೋದಕ್ಕಿಂತ ಅಲ್ಲಿರುವಂಥ ವಾತಾವರಣ ಆ ರೀತಿ ಇದೆ. ಸೊ ನಿಮಗೆ ಕ್ಲಾರಿಟಿ ಬೇಕು ಅಂತ ಹೇಳಿದ್ರೆ ಪ್ರತಿಯೊಬ್ಬರೂ ಸಹ ನಾನು ಹೇಳ್ದಂಗೆ ಬುಕ್ನ ತೊಗೊಂಡು ಕಂಪ್ಲೀಟ್ ಡೀಟೇಲ್ಸ್ನ ನೀವು ನೋಡ್ಕೋಬೋದು. ಸೊ ಇದೆಲ್ಲ ಆದಮೇಲೆ ಪ್ರತಿಯೊಂದು ಸಹ ನೈವೇದ್ಯಕ್ಕೆ ರೆಡಿ ಮಾಡ್ಕೋತಾಯಿದ್ರು. ಸೊ ಭಜನೆ ಆಗಿ ಕಥೆನೂ ಸಹ ಹೋದಾಯಿತು, ಭಜನೆಯೂ ಸಹ ನಡೀತಾ ಇದೆ. ಒಂದು ಕಡೆ ಶುಭನೂ ಏನಪ್ಪ ಅಂತ ಹೇಳಿದ್ರೆ ಅರ್ಚನೆಯೂ ಸಹ ಮುಗಿಸಾಯಿತು. ಈಗ ನೈವೇದ್ಯನೂ ಸಹ ಮಾಡಾಯಿತು. ಈಗ ಮಹಾಮಂಗಳಾರತಿ ಆಗುವಂತಹ ಸಮಯ. ಮಕ್ಕಳು ನೋಡಿ ಅಲ್ಲಿಂದ ಇಲ್ಲಿಂದ ಇಲ್ಲಿ ಕಿತ್ತಾಡೋದೇ ಕೆಲಸ. ಆ ಒಂದು ಡೈನೋಸರೇ ಪ್ರತಿಯೊಬ್ಬರಿಗೂ ಸಹ ಬೇಕಾಗಿದ್ದಿದ್ದು. ಸೊ ಏನಂತಾರೆ, ಆ ಪೂಜೆ ಯಾರಿಗೆ ಸಲ್ಲಬೇಕೋ ಅವ್ರಿಗೆ ಸಲ್ಲೋದಂತೆ ಆ ರೀತಿಯಾದಂತಹ ಪೂಜೆ. ಯಾಕಂದರೆ ನನ್ನ ಒಂದು ಸಬ್ಸ್ಕ್ರೈಬರ್ಗೋಸ್ಕರ ನಾನು ವೀಡಿಯೋ ಮಾಡಿ ತೋರಿಸಲೇಬೇಕು ಅನ್ನೋ ಕಾರಣಕ್ಕೆ ಪ್ರೀತಿಯ ಸಬ್ಸ್ಕ್ರೈಬರ್ಸ್ ಯಾರೆಲ್ಲ ಇದ್ದಾರೆ ಅವ್ರಿಗೋಸ್ಕರ ಈ ಒಂದು ಪುಟ್ಟದಾದ ಚೊಕ್ಕದಾದ ವೀಡಿಯೋ ಅಂತಲೇ ಹೇಳ್ಬೋದು. ಸೊ ಮಕ್ಕಳಂತೂ ಆ ಕಡೆ ಪೂಜೆ ಮಾಡೋಕ್ಕೂ ಬಿಡಲ್ಲ, ಈ ಕಡೆ ಇದು ಮಾಡೋಕ್ಕೂ ಬಿಡಲ್ಲ. ಮಕ್ಕಳ ಮೇಲೆ ಕಣ್ಣು ಹೋಗ್ತಾಯಿತ್ತು ನಮಗಂತೂ. ಸೊ ಆ ರೀತಿಯಾದಂತಹ ಒಂದು ಏನಂತಾರೆ ಕಂಡೀಷನ್ನು. ಈಗ ಸಾಂಗ್ ಎಲ್ಲ ಬರುತ್ತೆ, ಕಂಪ್ಲೀಟಾಗಿ ನೋಡಿ. ಮೂರು ಜಗದ ಲಯಕ್ಕೆ ಕಾರಣ ಶಿರಡಿ ಗ್ರಾಮದ ವಾಸನೆ, ಎಲ್ಲ ತಿಳಿದವ ಸಕಲ ವಂದ್ಯನೆ ಸಾಯಿನಾಥ ನಮೋಸ್ತುತೆ. ನೀವು ಇಲ್ಲದ ತಾಣ ಉಂಟೆ ಭುವಿಯ ಮೇಲಿನ ದೇವನೇ, ಕ್ಷಮಿಸು ದೇವನೇ ಎಲ್ಲ ತಪ್ಪನು ಬೇಡುವೆ ಸಂತತ. ಪರಮ ಪುರುಷನೆ ಪಾಪ ದೂರನೆ ಕರುಣಿಸಿನಗೆ ಸಂತಸ. ನೀನು ಕರು ನಾನು ನನ್ನನು, ನಿನ್ನ ಚರಣದಿ ಗಂಗೆ ಹರಿವೊಪ್ಪಿಕೋ ನನ್ನ ಭಕ್ತನು. ಮಂಗಳಂ ಶ್ರೀ ಸಾಯಿಷಗೆ ಅಷ್ಟಕವ ಪಠಿಸಿದವರಿಗೆ ಕಷ್ಟವ ಕಳಿಸಿ ಗುರುನಾಥನೇ. ಸೊ ಈಗ ಪೂಜೆ ಎಲ್ಲ ಆದಮೇಲೆ ಅಂದರೆ ಪಂಚಾರತಿ ಎಲ್ಲ ಮಾಡಿ ಆಯಿತು. ಪಂಚಾರತಿ ಆದಮೇಲೆ ಪ್ರತಿಯೊಬ್ಬರೂ ಸಹ ಮಂಗಳಾರತಿನ ಶುಭ ಕೋರ್ತಾ ಇದ್ಲು. ಅಷ್ಟರಲ್ಲಿ ಮತ್ತಷ್ಟು ಅವರು ಕರೆದಿದ್ದಂತಹ ನೆಂಟರು ಸಹ ಬಂದರು ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ಅಕ್ಷತೆ ಹಾಗೆ ಹೂವನ್ನ ನಾವು ದೇವರಿಗೆ ಅರ್ಪಿಸ್ಬೇಕಿತ್ತು. ಅರ್ಪಿಸಿ ನಮಸ್ಕಾರ ಮಾಡಿಕೊಂಡು ಎಲ್ಲ ಒಳ್ಳೆಯದಾಗ್ಲಪ್ಪ ಅಂತ ಕೇಳಿಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಸೊ ಇದು ಅವರ ಅಜ್ಜಿ, ಅವರಮ್ಮ, ಅವರ ಅತ್ತೆ, ಹುಲ್ಲಾಸು, ಅವರ ಗಿತಿ, ಅವ್ರ ಮಾವ ಪ್ರತಿಯೊಬ್ಬರೂ ಸಹ ದೇವರಿಗೆ ಹೂವನ್ನು ಅರ್ಪಿಸಿ ನಮಸ್ತೆ ಮಾಡಿದ್ರು. ನಾನು ಆಗಲೇ ಹೇಳ್ದಂಗೆ ಎಲ್ಲ ಮಕ್ಳಿಗೂ ಸಹ ಒಳ್ಳೆ ಅಂಕನ ಆ ಬಾಬಾ ಕರುಣಿಸ್ಲಿ ಅಲ್ವಾ. ಪ್ರತಿಯೊಬ್ಬರು ಇವಾಗ ಎಕ್ಸಾಮಲ್ಲಿ ಬರೀತಿದ್ದಾರೆ, ಅವರೆಲ್ರಿಗೂ ಸಹ ಒಳ್ಳೆಯದಾಗಲಿ ಅಂತ ಕೇಳ್ಕೊಳ್ಳೋಣ.
ಸೊ ಇದು ಅವರ ಅತ್ತೆ ನಮಸ್ಕಾರ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ ಕುಂಕುಮ ಕೊಡುವಂತಹ ಸಮಯ. ಅಂದರೆ 9 ವಾರ ಪೂಜೆ ಮಾಡಿರ್ತಾರಲ್ವ, ಸೊ ಆ 9 ವಾರ ಪೂಜೆ ನಂತರ ಅವರೂ ಸಹ ಒಂದಿಷ್ಟು ಜನಕ್ಕೆ ಅಂದ್ಕೊಂಡಿರ್ತಾರೆ, 5 ಜನ, 9 ಜನ, 11 ಜನ, 16 ಜನ ಅಂತ. ಸೊ ಅವ್ರು ಎಷ್ಟು ಜನನ ಅಂದ್ಕೊಂಡಿರ್ತಾರೋ ಅಷ್ಟು ಜನಕ್ಕೆ ಕುಂಕುಮದ ಜೊತೆ ಆ ಒಂದು ಸಾಯಿಬಾಬಾ ಕತೆ ಬುಕ್ಕನ್ನ ಕೊಡ್ಬೋದು. ನಮ್ಮ ಶಕ್ತಿ ಅನುಸಾರವಾಗಿ ಆ ಬುಕ್ ಜೊತೆಗೆ ಎಲೆ ಅಡಿಕೆ, ಬಾಳೆಹಣ್ಣು, ಬಿಸ್ಕೆಟು, ಹಾಗೆ ಏನು ಪ್ರಸಾದ ಮಾಡಿರ್ತೀವೋ ಅದನ್ನು ಕೊಡ್ಬೋದು. ಇಲ್ಲಿ ನಾವು ಕುಂಕುಮ ತಗೊಂಡು ಬುಕ್ನ ತೊಗೊಳಕ್ಕೆ ಕೂತಿದ್ವಿ. ಹಾಗೆ ಸ್ವಲ್ಪ ತಮಾಷೆ ಮಾಡಿಕೊಂಡು ಎಲ್ಲ ಪೂಜೆ ಆಯ್ತಲ್ಲ ಮಾತಾಡಿಕೊಂಡು ಕೂತಿದ್ವಿ ಅಂತಲೇ ಹೇಳ್ಬೋದು. ಸೊ ಈಗ ಕುಂಕುಮ ಅರಿಶಿನ ಕುಂಕುಮ ತೊಗೊಂಡ್ಮೇಲೆ ಬುಕ್ಕೂ ಸಹ ಕೊಡ್ತಾಳೆ. ಆ ಬುಕ್ಕನ್ನ ತಗೊಂಡು ಮನೇಲಿ ಏನಪ್ಪ ಅಂತ ಹೇಳಿದ್ರೆ, ಕೆಲವರು ನಮ್ಮ ಮನೇಲಿ ಬುಕ್ ಇದೆ ನನಗೆ ಬೇಡ ಅನ್ನೋ ಮನೋಭಾವನೆ ಇರ್ತಾರೆ. ಬುಕ್ ಎಷ್ಟಿದ್ರೆ ಏನೋ ದೇವರು ಬರ್ತಾರಲ್ಲ, ಆ ಬುಕ್ ಮೇಲೆ ಬಾಬಾ ಇರ್ತಾರಲ್ಲ, ಎಷ್ಟು ಬಾಬಾ ನಮ್ಮ ಮನೆಗೆ ಸೇರ್ತಾರೋ ಅಷ್ಟು ಒಳ್ಳೆಯದು ನಮಗೆ ಅಲ್ವಾ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಎಲ್ಲಾದರೂ ಯಾವುದಾದ್ರೂ ದೇವಸ್ಥಾನದಲ್ಲಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಮನೆಗೆ ಈ ರೀತಿ ಹೋದಾಗ ಸಾಯಿಬಾಬಾ ಬುಕ್ಕನ್ನ ಕೊಟ್ಟರೆ ಅಥವಾ ಯಾವುದೇ ರೀತಿ ಬುಕ್ಕನ್ನ ಕೊಟ್ಟರೆ ಖಂಡಿತವಾಗ್ಲೂ ತಗೊಂಡು ಮನೇಲಾದರೂ ಪೂಜೆ ಮನೇಲಿ ಇಟ್ಟು ಪೂಜೆ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇ ಹೇಳೋದ್ನಲ್ಲ, ಮಕ್ಕಳಿಗೆ ಹಿಡಿಯೋಕ್ಕೆ ಅಂತೂ ಆಗಲ್ಲ, ಅಷ್ಟು ತೀಟೆ, ಅಷ್ಟು ಇದು. ನೋಡಿ ಅಲ್ಲಿ ಕುಂಕುಮ ಕಣೋ ಅದು ಕಣೋ ಅಂದ್ಕೊಂಡು ಹಾಗೋಯ್ತು ಸಮಯ ಅಂತಲೇ ಹೇಳ್ಬೋದು. ಸೊ ಶುಭ ಏನು ಅಂದ್ಕೊಂಡು ಅಥವಾ ಯಾವ ರೀತಿ ಸಂಕಲ್ಪ ಮಾಡಿಕೊಂಡು ಪೂಜೆ ಮಾಡಿದಳೋ ಅದು ಆದಷ್ಟು ಬೇಗ ಸಾಯಿಬಾಬಾ ಕರುಣಿಸ್ಲಿ. ಕೆಲವರಿಗೆ ಪೂಜಾ ಸಮಯದಲ್ಲಿ ಕಾಣಿಸುತ್ತೆ, ಕೆಲವರಿಗೆ ಪೂಜೆ ಆದಮೇಲೆ ಕಾಣಿಸುತ್ತೆ. ಅದೇ ರೀತಿ ಶುಭಗೂ ಸಹ ಆದಷ್ಟು ಬೇಗ ಅವಳು ಅಂದ್ಕೊಂಡಿರೋದನ್ನು ತಗೊಳ್ಳಿ. ಇವಳು 5 ಜನಕ್ಕೆ ಕೊಟ್ಟಳು, ಅಂದರೆ ಬುಕ್ಕನ್ನ 5 ಜನಕ್ಕೆ ಕೊಟ್ಟರು ಅಂತಲೇ ಹೇಳ್ಬೋದು. ಸೊ ನನಗೆ ಆಲ್ರೆಡಿ ಕೊಟ್ಟಿದ್ಲು. ಸೊ ಎಲ್ಲ ಆಯಿತು. ಸೊ ಪ್ರತಿಯೊಬ್ಬರೂ ಸಹ ನಾನು ಹೇಳ್ದಂಗೆ ಶುಭನ್ಗೆ ಬಾಬಾ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರೂ ಸಹ ಈಗ ಪೂಜೆ ಆಯ್ತಲ್ವ, ಪೂಜೆ ಆದಮೇಲೆ ಊಟದ ಸಮಯ ಅಲ್ವಾ, ಪಾಪ ಒಬ್ಬಳೇ ಇಷ್ಟೆಲ್ಲ ಅಡುಗೆ ಮಾಡಿದ್ಲು 20-25 ಜನಕ್ಕೆ ಅಂತಲೇ ಹೇಳ್ಬೋದು. ಶಾವಿಗೆ ಪಾಯಸ, ಬೇಳೆ ಸಾರು, ಮೆಂತ್ಯ ಬಾತು ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಸೊ ದೆನ್ ಮೊಸರು ಬಜ್ಜಿ, ಆಮೇಲೆ ಹಪ್ಪಳ, ಕೋಸಂಬರಿ, ಅದ್ರ ಜೊತೆಗೆ ಕಾಳು ಗೊಜ್ಜು. ಸೊ ಪ್ರತಿಯೊಂದನ್ನು ಸಹ ಮಾಡಿದ್ಲು. ಇದು ಆಲ್ರೆಡಿ ನಾನು ತಿಂದಾದಮೇಲೆ ಮಾಡಿರುವಂತಹ ವಿಡಿಯೋ. ತುಂಬಾ ಚೆನ್ನಾಗಿ ಟೇಸ್ಟಾಗಿ ಮಾಡಿದ್ಲು. ಒಬ್ಬಳೇ ಮಾಡಿದ್ರೂ ಸಹ ತುಂಬಾ ಟೇಸ್ಟಿಯಾಗಿ ಮಾಡಿದ್ಲು ಅಂತಲೇ ಹೇಳ್ಬೋದು. ನೋಡಿ, ಕಾಳು ಗೊಜ್ಜು, ಹಪ್ಪಳ, ಬೇಳೆ ಸಾರು, ಅನ್ನ, ವೈಟ್ ರೈಸು, ಮೊಸರು ಬಜ್ಜಿ, ಕೋಸಂಬರಿ ಪ್ರತಿಯೊಂದನ್ನು ಸಹ ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು ಊಟನೂ. ಸೊ ಎಲ್ಲ ನೋಡ್ಕೊಬಂದ್ರಿ ಸಾಯಿಬಾಬಾ ಪೂಜೆ ಹೇಗಾಯಿತು ಅನ್ನೋದನ್ನು. ನಾನೀಗ ಮನೆಗೆ ಬಂದಿದ್ವಿ. ಮನೆಗೆ ಬಂದಿರೋಂಥ ಸಮಯ ಎಷ್ಟು ಗೊತ್ತಾ, 10:30 ಆಗಿ ಹೋಗಿದೆ. ಸ್ವಲ್ಪ ಲೇಟ್ ಆಯಿತು ಅಷ್ಟೇ ಪೂಜೆ. ಸೊ ಇವತ್ತಿನ ವ್ಲಾಗ್ ಎಲ್ರಿಗೂ ಇಷ್ಟ ಆಗಿರುತ್ತೆ. ಸಾಯಿಬಾಬಾ ಪೂಜೆ ಆಗಿರ್ಬೋದು, ಊಟ ಆಗಿರ್ಬೋದು, ಪ್ರತಿಯೊಂದೂ ಸಹ ಚೆನ್ನಾಗಿ ಆಯಿತು. ನಿಮಗೂ ಸಹ ಎಲ್ಲರಿಗೂ ಸಹ ಸಾಯಿಬಾಬಾ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮಾರಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಎಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಆಲ್. ಟಾಟಾ, ಟೇಕ್ ಕೇರ್, ಬಾಯ್.